ಇವತ್ತು ಹೋಮ್ ಮಿನಿಸ್ಟರು, ನಾನು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಒಂದು ನಿನ್ನೆ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಕರೆದಿತ್ತು. ಇದರಲ್ಲಿ ನಮ್ಮ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಇವತ್ತು ಊರ್ಲಿ ಇಲ್ಲದೇ ಇರೋದ್ರಿಂದ ಅವರು ಬರಲಿಕ್ಕಾಗಿಲ್ಲ. ಅವರು ಇದಕ್ಕೆ ಹೋಗಿದ್ದಾರೆ ಅಂತ, ನಾಗ್ಪುರಕ್ಕೆ ಹೋಗಿದ್ದಾರೆ. ನಾಗ್ಪುರದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪನಾ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಬಂದಿಲ್ಲ. ಭಾಳ ಮುಖ್ಯವಾಗಿ ಚರ್ಚೆ ನಡೆದದ್ದು 23 ಮಾರ್ಚ್ ತಿಂಗಳ 10ನೇ ತಾರೀಕು 23 ಮಾರ್ಚ್ ತಿಂಗಳ 10ನೇ ತಾರೀಕು ಹಿಂದಿನ ಸರ್ಕಾರ ಇರುವಾಗ, ಚುನಾವಣೆಗಿಂತ ಮುಂಚಿತವಾಗಿ ಒಂದು ಕಾನೂನನ್ನು ಮಾಡಿದ್ದಾರೆ. ಆ ಕಾನೂನು ಏನಪ್ಪ ಅಂತಂದರೆ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022. ಇದು ಕಾನೂನು ಮಾಡಿರೋದು 2023 ಮಾರ್ಚ್ 10ನೇ ತಾರೀಕು. ಎರಡೂ ಸದನದಲ್ಲಿ ಪಾಸಾಗಿದೆ. ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನು ಹಾಕಿದ್ದಾರೆ. ಇದರ ಪ್ರಕಾರ ಸೆಕ್ಷನ್ 6 ಸೆಕ್ಷನ್ 17 ಸೆಕ್ಷನ್ 17 ಸಬ್ಸೆಕ್ಷನ್ 6 ಸೆಕ್ಷನ್ 17 ಸಬ್ಸೆಕ್ಷನ್ 6 ಪ್ರಕಾರ ನಾನು ಐ ರೀಡ್, ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ, ನ್ಯಾಸಗಳು, ಸಮಾಲೋಚನಾ ಕೇಂದ್ರಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ. ಸೆಕ್ಷನ್ 17 ಸಬ್ಸೆಕ್ಷನ್ 6ನಲ್ಲಿದೆ. ಸೊ ಇದನ್ನು ನಾವು, ಯಾಕಂದರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ 60-40 ಅಂತ ಹೇಳ್ಬಿಟ್ಟಿದ್ದೀವಿ. 2000 ಕೊಡಮ್ಮ ಸರ್ಕ್ಯುಲರ್ ಕೊಡಮ್ಮ ಇಲ್ಲಿ. 24 ಮಾರ್ಚ್ 2018ರಲ್ಲಿ ಹೇಳ್ಬಿಟ್ಟಿದ್ದೀವಿ. ಏನು ಹೇಳಿದ್ದೀವಿ ಅಂತಂದರೆ
ನಗರ ಪಾಲಿಕೆಯ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ, ಮುಗ್ಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು, ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ 60 ಭಾಗ ಕನ್ನಡವನ್ನು ಬಳಸತಕ್ಕದ್ದು. ಈ ಸರ್ಕ್ಯುಲರ್ ಕೊಟ್ಟಿರೋದು 24 ಮಾರ್ಚ್ 2018 ಕೊಟ್ಟಿದ್ದೀವಿ. 24 ಮಾರ್ಚ್ 2018 ನಮ್ಮ ಸರ್ಕಾರ ಇದ್ದಾಗ. ನಾನು ಮೇ ತಿಂಗಳವರೆಗೂ ಇದ್ದೆ. ಆಗ ಈ ಸರ್ಕ್ಯುಲರನ್ನು ಇಶ್ಯೂ ಮಾಡಿದ್ದೀವಿ. ಸುತ್ತೋಲೆ 18 ರೀ. 24 ಮಾರ್ಚ್ 2018 ಸರ್ಕ್ಯುಲರ್. ಓಕೆ, ಅದರಲ್ಲಿ ಹೇಳಿದ್ದೀವಿ 60-40 ಇರಬೇಕು ಅಂತ ಹೇಳಿದ್ದೀವಿ. ಈ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ, 50-50 ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂಥೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ, ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು. ಈ ಕಾನೂನಿಗೆ ಸೆಕ್ಷನ್ 17 ಕ್ಲಾಸ್ 6 ಸಬ್ಸೆಕ್ಷನ್ 6 ಅದಕ್ಕೆ ತಿದ್ದುಪಡಿ ತಗೊಬಂದು 60-40 ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೊರಡಿಸಿ ಅಂತ ಹೇಳಿದ್ವಿ. ಬಿಕಾಸ್ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಭಾಗ, ಇದು ಒಂದು ತೀರ್ಮಾನ ಮಾಡಿರೋದು. ಮತ್ತು ಇದು ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ 28th ಒಳಗಡೆ. ಅಂಗಡಿ, ಮುಗ್ಗಟ್ಟುಗಳು, ವ್ಯಾಪಾರ ಸ್ಥಳಗಳು, ಬೇರೆ ಬೇರೆ ಹೋಟೆಲ್ಗಳಿರ್ಬೋದು, ಬೇರೆ ಇರ್ಬೋದು, ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು, ಎಲ್ಲವೂ ಕೂಡ ಇದು 28 ಒಳಗಡೆ ಇದನ್ನು ಈ ಆ್ಯಕ್ಟನ್ನು ಫಾಲೋ ಮಾಡಬೇಕು. ಫೆಬ್ರವರಿ 28 2024 ಫೆಬ್ರವರಿ 28 28/2/2024. I think I made myself very clear. ಅಲ್ಲಿವರೆಗೆ ಕಾಯೋದು ಬೇಡ ಅಂತ ಹೇಳಿ, ಯಾಕಂದ್ರೆ ಈಗಿನಿಂದ ಹೆಸರು ಬದಲಾಯಿಸ್ಬೇಕಲ್ಲ. ಈಗ 28ರವರೆಗೆ ಅವಕಾಶ ಇರೋದು. ಆರ್ಡಿನೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅಸೆಂಬ್ಲಿ ಇಸ್ ನಾಟ್ ಇನ್ ಸೆಷನ್. ಬಿಕಾಸ್ ನಾಳೆ ಬರ್ಕೋಬೋದು, ಕೆಲವರು ನಾಳಿದ್ದು ಬರೀಬೋದು, ಅದಕ್ಕೋಸ್ಕರ ಆರ್ಡಿನೆನ್ಸ್ ಮಾಡ್ತಾ ಇರೋದು. ನಾವು 12ನೇ ತಾರೀಕಿಗೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ. ಮೋಸ್ಟ್ ಲೈಕ್ಲಿ 12ನೇ ತಾರೀಕು ಕರಿಬೋದು ಫೆಬ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ತೀರ್ಮಾನ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿಲ್ಲ. ಆಮೇಲೆ ಅದು ಬೇರೆ ಬರೆಯೋಕ್ಕೆ ಹೋಗ್ಬಿಡಿ, ನಾನು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು. ಅದು ಗೊತ್ತಾಯ್ತಲ್ಲ, ಅದನ್ನೇನು ಬರೆಯೋಕ್ಕೆ ಹೋಗ್ಬಿಡಿ. ಅದರಿಂದ ಫೆಬ್ರವರಿ 28 ಒಳಗಡೆ ಸೊ ಈ ಆ್ಯಕ್ಟುನಲ್ಲಿ ಏನು ಅಮೆಂಡ್ಮೆಂಟ್ ಆಗುತ್ತೆ ಅದ್ರ ಪ್ರಕಾರ ಮಾಡ್ಕೋಬೇಕು. ಆಮೇಲೆ ಸಬ್ಸೆಕ್ಷನ್ 8ನಲ್ಲಿ ಏನು ಹೇಳ್ತದೆ ಅಂತಂದರೆ, ರಾಜ್ಯದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾದ ಜಾಹೀರಾತು ಮತ್ತು ಸೂಚನೆಗಳನ್ನು ಪ್ರದರ್ಶಿಸುವ ಎಲ್ಲ ಫಲಕಗಳಲ್ಲಿ ವಿಷಯಗಳ ನಿಗದಿತ ಶೇಕಡಾವಾರು ಪ್ರಮಾಣವು ಕನ್ನಡ ಭಾಷೆಯಲ್ಲಿರತಕ್ಕದ್ದು. ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು ಪ್ರಮಾಣವು ರಾಜ್ಯ ಸರ್ಕಾರದಿಂದ ನಿಯಮಿಸಲಾದಂತೆ ಇರತಕ್ಕದ್ದು. ಅಂದರೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಷ್ಟು 50-60-40 ಮಾಡತಕ್ಕಂಥದ್ದನ್ನು ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ಅದು ಎಷ್ಟು ಮಾಡಬೇಕು ಅಂತಕ್ಕಂಥ ಪ್ರಮಾಣ, ಎಷ್ಟು ಮಾಡಬೇಕು ಅಂತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಸೆಕ್ಷನ್ 17 ಕ್ಲಾಸ್ 8 ಗಿವ್ಸ್ ದಿ ಪವರ್ ಟು ದಿ ಗೌರ್ಮೆಂಟ್. ಅರ್ಥ ಆಯ್ತಲ್ಲ. ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ. ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ.
ಮತ್ತು ರೂಲ್ಸ್ ಕೂಡ ಫ್ರೇಮ್ ಆಗಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ನೋಟಿಫೈ ಮಾಡಿ, ಬಿಕಾಸ್ ಗವರ್ನರ್ಸ್ ಅಂಕಿತ ಆಗಿರೋದ್ರಿಂದ ಇಮಿಡಿಯೇಟಾಗಿ ನೋಟಿಫೈ ಮಾಡಿ, ರೂಲ್ಸು ಕೂಡ ಫ್ರೇಮ್ ಮಾಡಿ, ರೂಲ್ಸ್ ರೆಡಿ ಇದೆಯಂತೆ ಅದು ಫ್ರೇಮ್ ಮಾಡಿ ಅಂತ ಹೇಳಿದ್ದೀನಿ. ಸರ್ಕಾರ ಅದನ್ನು ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಗೊಳ್ತಾರೆ. ಡಿಲೇ ಆಗ್ಬಿಟ್ಟಿದೆ. ಹಿಂದೆ ಆಗಿದ್ದದು ಇದು ಅದಾಗಿ ಸ್ವಲ್ಪ ಡಿಲೇ ಆಗ್ಬಿಟ್ಟಿದೆ. ಹಿಂದೆ ಆಗಿದ್ದದು ಇದು ಅದಾಗಿ ಸ್ವಲ್ಪ ಡಿಲೇ ಆಗಿರೋದು ನಿಜ. ಸೊ ನಾನು ಅದಕ್ಕೆ ಇನ್ನು ಮುಂದೆ ಡಿಲೇ ಆಗಬಾರ್ದು, ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಕೂಡಲೇ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಆರ್ಡಿನೆನ್ಸ್ ಹೊರಡಿಸಿ ನೋಟಿಫೈ ಮಾಡಿ ರೂಲ್ಸನ್ನು ಫ್ರೇಮ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಇದು ಒಂದು ಭಾಗ. ಆಮೇಲೆ ಈಗ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ. ನಿಗದಿತ ಸ್ಥಳದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅಡ್ಡಿಪಡಿಸಲ್ಲ. ವಿ ಬಿಲೀವ್ ಇನ್ ಡೆಮಾಕ್ರಸಿ, ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್. ಅಡ್ಡಿಪಡಿಸಲ್ಲ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನು ಸರ್ಕಾರ ಸಹಿಸಲ್ಲ. ಕಾನೂನು ರೀತ್ಯ ನಡ್ಕೋಬೇಕು. ಕಾನೂನು ರೀತ್ಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನು ಸಹಿಸಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಈ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ ಇತ್ತೀಚೆಗೆ, ನೀವು ನೋಡಿದ್ದೀರೇನೋ ಗೊತ್ತಿಲ್ಲ, ಯಾವಾಗ ಇದಾದದ್ದು 3/3/2022 ಒಂದು ಹೈಕೋರ್ಟ್ನಲ್ಲಿ ನಮ್ಮ ಕೋರ್ಟ್ನಲ್ಲಿ ಆದೇಶ ಆಗಿದೆ. ಏನಂತ ಆಗಿದೆ ಅಂತಂದರೆ, ಚೀಫ್ ಜಸ್ಟಿಸ್ ಆ್ಯಂಡ್ ಕೃಷ್ಣಕುಮಾರ್ ಡಬಲ್ ಬೆಂಚ್ನಲ್ಲಿ ಆಗಿರ್ತಕ್ಕಂಥದ್ದು ಆದೇಶ. ಏನಾಗಿದೆ ಅಂತಂದರೆ, ಇಟ್ ಈಸ್ ಫರ್ದರ್ ಸ್ಟೇಟೆಡ್ ಬಿಫೋರ್ ದಿಸ್ ಕೋರ್ಟ್ ದಟ್ ದಿ ಪ್ರೊಟೆಸ್ಟ್, ಮಾರ್ಚಸ್ and dharanas shall be permitted to be held only at the Freedom Park. Only at the Freedom Park. And the state government is under an obligation to ensure that the provisions of the order of 2021, which had been framed in exercise of the powers under section 31(1)(0) of the Act of 1963, are complied with the letter and spirit ಅಂತ ಹೇಳ್ತಾರೆ. ಸೊ ಇದು ಕೋರ್ಟ್ನಲ್ಲಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ನಾವು ಈಗ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದರೆ ನ್ಯಾಯಕ್ಕಾಗಿ, ಸಾರ್ವಜನಿಕ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ. ಬಟ್ ಕಾನೂನನ್ನು ಮುರಿತಕ್ಕಂಥದ್ದು, ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದು, ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ. ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು. ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಬೇರೆ ಯಾರೇ ಆಗಲಿ ಕೂಡ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಅದರ ಪ್ರಕಾರ ನಡ್ಕೋಬೇಕು. ಸೊ ಕಾನೂನನ್ನು ಯಾರೂ ಕೂಡ ಕೈಗೆ ತಗೋಬಾರ್ದು. ನಾನು
ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಯಾಕಂತಂದರೆ ಸರ್ಕಾರ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ, ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ. ನಾವು ಏನು ಕಾನೂನನ್ನು 23 ಮಾರ್ಚ್ 10ನೇ ತಾರೀಕು ತಗೊಬಂದಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಅಲ್ಲಿವರೆಗೆ ಎಲ್ಲರೂ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ, ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ, ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಅದಾಯ್ತಲ್ಲ, ಕಾನೂನು ರೀತಿಯ ಕ್ರಮ ತಗೋತಾರೆ. ಕಾನೂನು ರೀತಿಯ ಏನು ಕ್ರಮ ತಗೋಬೇಕು ಅದನ್ನು ತಗೋತಾರೆ. ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಪೊಲೀಸ್ನವ್ರು ಇರೋದೇ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ. ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ನಿನ್ನೆ ಯಾರೇ ತಪ್ಪು ಮಾಡಿದರೂ ಕೂಡ, ಅಥವಾ ಅದು ತಪ್ಪು ಮಾಡಿದವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಯಾರು ಯಾವಾಗ ಕೊಟ್ಟಿದ್ರಂತೆ? ಅದಾಯ್ತಪ್ಪ, ನೋಟಿಸ್ ಕೊಟ್ಟಿರಲಿ ಮಾಡಿರಲಿ, ಅದು ನೋಟಿಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸ್ನವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಕರವೇ ಅವರು ಅಥವಾ ಇನ್ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ದರೆ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ. ಎಲ್ಲಿ ಯಾರು ಕೊಟ್ಟಿದ್ರಂತೆ? ಎಲ್ಲಿದೆ ನಿನ್ನ ಹತ್ರ ಕಾಪಿ ಇದೆಯಾ? ಕೊಟ್ಟಿರೋ ಅವ್ರು ಹೇಳ್ತಾರಪ್ಪ. ಈಗ ಹೇಳ್ತಾರೆ, ನನಗೆ ಬಂದಿಲ್ಲ, ಸರ್ಕಾರಕ್ಕೆ, ಹೋಮ್ ಮಿನಿಸ್ಟ್ರಿಗೆ ಬಂದಿಲ್ಲ, ನನಗೆ ಬಂದಿಲ್ಲ. ಬಂದಿದೆಯಾ? ಇಲ್ಲ, ಯಾವುದು ಬಂದಿಲ್ಲ. ಯಾವುದು ಬಂದಿಲ್ಲ, ನನಗಂತೂ ಬಂದಿಲ್ಲ. ಪೊಲೀಸ್ನವರಿಗೆ ಅದು ಮಾಲ್ ಆಫ್ ಏಷ್ಯಾ ಅಂತ ಎಂಥದ್ದು, ಅದ್ರ ಬಗ್ಗೆ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇದು ಕೊಟ್ಟಿದ್ರಂತೆ. ಇವರು ಬೇಡ ಅಂತ ಹೇಳಿದ್ರಂತೆ. ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿ ಅಂತ ಹೇಳಿದ್ರಂತೆ. ಸೊ ದಿಸ್ ಇಸ್ ದಿ ಪೊಸಿಷನ್. So we are for Kannada. Our government is committed to ಕನ್ನಡ. ಎಲ್ಲ ಇಂಗ್ಲೀಷ್ನವರು ಇದ್ದಾರಲ್ಲ ಇಲ್ಲಿ, ಅವ್ರಿಗೋಸ್ಕರ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇಲ್ಲೇ ನೋಡಪ್ಪ, ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು. ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದಿಲ್ಲ ಕನ್ನಡದಲ್ಲೇ, ಇಂಗ್ಲೀಷ್ನಲ್ಲಿ ಬರೆಯೋದೇ ಇಲ್ಲ. ಹೇಳುವಾಗ ಇಂಗ್ಲೀಷ್ನವರು, ಇವ್ರು ಯಾರೋ ಇಂಗ್ಲೀಷ್ನವ್ರು ಇರ್ತಾರಲ್ಲ ಟಿವಿಯವರು, ಇಂಗ್ಲೀಷ್ನಲ್ಲಿ ಒಂದ್ಸಾರಿ ಹೇಳಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ, ಅಲ್ವೇನೆಯ? ನೋಡಿ, ಇವ ಇಂಗ್ಲೀಷ್ನವ. ನೋಡಿ, ಈಗ ನಾವು ಕನ್ನಡ ಭಾಷೆ ಸಾರ್ವಭೌಮತೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಕನ್ನಡ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡದಲ್ಲೇ ಆಡಳಿತ ನಡೆಸಬೇಕು. ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ, ಎರಡು ಮಾತಿಲ್ಲ. ಅದು BBMPಗೆ ಹೇಳಿದ್ದೀನಪ್ಪ.
28ಕ್ಕೆ ಈಗಾಗಲೇ BBMP ಅವರು ಹೇಳ್ಬಿಟ್ಟಿದ್ದಾರೆ, 28ನೇ ತಾರೀಕು ಒಳಗಡೆ ನೀವು ಯಾರ್ಯಾರು 60-40 ನಾಮಫಲಕ ಪಾಲನೆ ಮಾಡಿಲ್ಲ ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡದೆ ಹೋದರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತ BBMP ಅವರು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೇಳಿದ್ದಾರೆ. ಮತ್ತು ಇದು ಇಟ್ ಅಪ್ಲೈಸ್ ಟು ಎಂಟೈರ್ ಸ್ಟೇಟ್. ದಿಸ್ ಆಕ್ಟ್ ಅಪ್ಲೈಸ್ ಟು ಎಂಟೈರ್ ಸ್ಟೇಟ್. ನಾ ಈಶ್ವರಪ್ಪನಿಗೆ ಉತ್ತರ ಕೊಡಲ್ಲ. ಈಗ ಈಶ್ವರಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು. ನೀವು ಇಲ್ಲ ಕೇಳೋದು, ಅವರು ಹಿಂಗಂದ್ರು ಸರ್, ಇವ್ರು ಏನು ನೀವೇನು ಹೇಳ್ತೀರಿ ಸರ್, ನೀವು ಹಿಂಗಂದ್ರು ಸರ್, ಅವ್ರೇನು ಹೇಳ್ತಾರೆ ಸರ್. ನಾನು ಅವಕ್ಕೆಲ್ಲ ಉತ್ತರ ಕೊಡೋಕ್ಕೆ ಹೋಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಏನೇನು ಹೇಳ್ಕೊತಾರೆ ಹೇಳ್ಕೊಳ್ಳಿ. ನಾವು ಏನು ಹೇಳಬೇಕು, ನಮ್ಮ ಸರ್ಕಾರದ ನಿಲುವೇನು, ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಹೇಳ್ತೀವಿ, ಏನು ಸಾಧನೆ ಮಾಡಿದ್ದೀವಿ ಅದನ್ನು ಹೇಳ್ತೀವಿ, ಅಸೆಂಬ್ಲಿನಲ್ಲೂ ಹೇಳ್ತೀವಿ, ಹೊರಗಡೆನೂ ಹೇಳ್ತೀವಿ. ಯಾರು ಕಾನೂನು ರೀತಿಯ ಕ್ರಮ ಏನು ಸೂಚನೆ ಏನು ಕೊಡೋಕ್ಕಾಗುತ್ತೆ? ನಾ ಕಾನೂನು ವಿರುದ್ಧ ನಡ್ಕೊಳಕ್ಕಾಗತ್ತ? ಚೀಫ್ ಮಿನಿಸ್ಟರ್ ಕಾಂಟ್ ಗೋ ಎಗೇನ್ಸ್ಟ್ ದಿ ಲಾ. ವಿ ಆರ್ ಆಲ್ law abiding citizens. Every citizen of the state or the country should law abiding. ಪುನಃ ನಾವು ಇದೇನೋ ಹೇಳ್ತಾ ಇದ್ರೆ ಅದೇ ಸರೋಜಿನಿ ಮಹಿಷಿ ರಿಪೋರ್ಟು ಕೂಡ ಅದ್ರ ಪ್ರಕಾರನೂ ಕೂಡ ನಡ್ಕೊಳ್ತೀವಿ. ಇಂಗ್ಲೀಷ್ನಲ್ಲಿ ಏನು ಹೇಳಲ್ಲ. ಥ್ಯಾಂಕ್ ಯು. ನಿಮಗೆ ಆಮೇಲೆ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ರಿ, ಒಳ್ಳೆ ಇಂಗ್ಲೀಷ್ನವ್ರು. ಅದು ಕೂತ್ಕೊಳ್ಳಮ್ಮ ತಾಯಿ, ಕೂತ್ಕೊಳ್ಳಮ್ಮ ನೀನು. ನಾನು ಏನೋ ಹೇಳ್ತಾ ಇದ್ದೀನಿ, ಕೂತ್ಕೋ ತಾಯಿ. ನಾವು ತಾಯಿ ಅಂತಂದರೆ ಭಾಳ ಪ್ರೀತಿಯಿಂದ ಹೇಳೋ ಪದ ಹಳ್ಳಿನಲ್ಲಿ, ಗೊತ್ತಾಯ್ತಾ? ಹಾಂ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಖಾಸಗಿ ಕಂಪನಿಗಳು ಸಂಸ್ಥೆಗಳು ನಾಮಫಲಕಗಳನ್ನು 28ರೊಳಗಡೆ 60-40 ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ. ಎರಡನೇದು, ಸಾರ್ವಜನಿಕರು ಯಾವುದೇ ಕಾರಣಕ್ಕೆ ಆತಂಕ ಪಡಬೇಕಾಗಿಲ್ಲ. ಕೆಳಗಡೆ ಇಡಬೇಕಾ? ಓಕೆ. ಸಾರ್ವಜನಿಕರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಆತಂಕ ಪಡಬಾರ್ದಂಥ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತದೆ. ಇಟ್ ಈಸ್ ಅವರ್ ಡ್ಯೂಟಿ. ವಿ ಆರ್ ಬೌಂಡ್ ಟು ಡೂ ಇಟ್. ವಿ ವಿಲ್ ಡೂ ಇಟ್. No, whether it is small or big, 28th is the last date. Before 28th February 2024, those who have not followed 60-40 ratio, they should follow, as far as the sign boards or other boards are concerned. Sir, else what action will you take if they Will act according to the law. any license suspension, sir? ಪುನಃ ಅದನ್ನೇ ಕೇಳಿದ್ರೆ ಅಮ್ಮ ಓದ್ಕೊ ಹೋಗಿ ಆಗ್ತೇನ ನೀವು ತಾಯಿ. ಈಗ ಹೇಳಿದ್ನಲ್ಲ, 3rd March 2022 ಆಕ್ಟ್ ಓದ್ಕೊ ಒಂದ್ಸಾರಿ. ಡ್ಯಾಮೇಜ್ ಆಗಿರೋದು ಕಾಂಪನ್ಸೇಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀರಾ ಸರ್?